ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ನಿಧನಕ್ಕೆ ತಾಲೂಕು ಜೆಡಿಎಸ್ ಘಟಕ ಹಾಗೂ ನಗರದ ನಾಗರಿಕರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ಎಚ್. ಆನಂದಪ್ಪ ಮಾತನಾಡಿ, ಚೆನ್ನಮ್ಮ ಅವರ ಸರಳತೆ, ಸೇವಾ ಮನೋಭಾವ ಹಾಗೂ ಕುಟುಂಬ ಮೌಲ್ಯಗಳನ್ನು ಸ್ಮರಿಸಿ ಸಂತಾಪ ಸೂಚಿಸಿದ್ದಾರೆ. ಬಳಿಕ 2 ನಿಮಿಷ ಮೌನಾಚರಣೆ ನಡೆಸಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದಾಪುರದ ಚನ್ನಿರಾಮಯ್ಯ, ಕಾಪರಹಳ್ಳಿ ಕುಮಾರ್, ಗೋಪನಹಳ್ಳಿ ಲಕ್ಷ್ಮಣ್ ಮಾಸ್ಟರ್, ಗಾಂಧಿನಗರದ ಡಿ. ಚಂದ್ರು, ಮನು, ಹಳೆ ಟೌನ್ ವೆಂಕಟೇಶ್, ನಾಗರಾಜ್ ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು, ಕೆ. ಮುರಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಧರ್ಮಪತ್ನಿಯಾದ ಶ್ರೀಮತಿ ಚೆನ್ನಮ್ಮನವರು ದೈವಾಧೀನರಾಗಿದ್ದು, ಇವರು 6 ಜನ ಮಕ್ಕಳ ತಾಯಿಯಾಗಿದ್ದು, ಈ ರಾಜ್ಯದ ಮಹಿಳೆಯರ ಧ್ವನಿಯಾಗಿ ಯಾವುದೇ ಒಂದು ಪ್ರಧಾನಮಂತ್ರಿಗಳ ಶಕ್ತಿಯಾಗಿ, ಮಾಜಿ ಪ್ರಧಾನಮಂತ್ರಿ ಶಕ್ತಿಯಾಗಿ, ಮಾಜಿ ಮುಖ್ಯಮಂತ್ರಿಯ ತಾಯಿಯಾಗಿ, ಈ ರಾಜ್ಯದ ಒಂದು ಮಹಿಳಾ ಶಕ್ತಿಯಾಗಿ ಇದು ದೈವಾಧೀನರಾಗಿರ್ತಾರೆ. ಅವರಿಗೆ ಚಿರಶಾಂತಿ ಕೋರಿ ತಾಲೂಕಿನ ಚಳ್ಳಕೆರೆ ಜೆಡಿಎಸ್ ಘಟಕದಿಂದ ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಕೈ ಮುಗಿಯೋಣ.